ಒಂದು ಬಲಿಷ್ಠತೆ ಪಡೆಯುವಾಗ ಜಿಲ್ಲೆಯನ್ನು ಬಿಟ್ಟು ಹೋಗೋದು ಸರಿಯಲ್ಲ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಜಿಲ್ಲೆಯಲ್ಲೇ ಒಂದು ಕಡೆ ಕತ್ತಿ, ಇನ್ನೊಂದು ಕಡೆ ಬಿ ಪಾಟೀಲರು, ಮತ್ತೊಂದು ಕಡೆ ವಿ ಎಲ್ ಪಾಟೀಲರ ಕುಟುಂಬ, ಇನ್ನುಳಿದವರು ಸಹಿತ ನಿಧಾನಕ್ಕೆ ಇವರ ವಿರುದ್ಧ ಎದ್ದು ನಿಲ್ಲುವಂಥ ಒಂದು ಸಂಘಟನೆ ಮಾಡ್ಕೊಳ್ಳುವಂಥ ಪ್ರಯತ್ನಗಳು ಜೋರ್ದಾರ್ ನಡೆದಿದ್ದಾವಂತ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಜಿಲ್ಲೆಯಲ್ಲಿ ಇರೋದು ಯೋಗ್ಯ ಅಂತ ತಿಳ್ಕೊಂಡು ಅದರಲ್ಲೂ ಮಿನಿಸ್ಟ್ರಿಗಿರಿ ಅಂದರೆ ಅಧಿಕಾರ ಇತ್ತಂದ್ರೆ ಸಹಜವಾಗಿ ಎಲ್ಲರೂ ತಾವು ಹೇಳಿದಂಗೆ ಕೇಳುವಂಥ ಜನ ಬರ್ತಾರ ಅಂತೇಳಿ. ಯಾಕಂದ್ರೆ ಈಗ ನೋಡ್ತಾ ಇದ್ವಿ ನಾವು, ಅಧಿಕಾರ ಇಲ್ಲ ಅಂದ ತಕ್ಷಣ ಮಮತಾ ಬ್ಯಾನರ್ಜಿ ಅವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು. ಕೊನೆಗೆ ಯಾವ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿದ್ರೋ, ಸ್ವಂತ ಕಾಂಗ್ರೆಸ್ ಮಾಡಿದ್ರು, ತೃಣಮೂಲ ಕಾಂಗ್ರೆಸ್ ಅಂತೇಳಿ ಇವತ್ತು ಅದನ್ನು ಬಿಡೋ ಪ್ರಸಂಗ ಬಂದಿತ್ತು. ಅಧಿಕಾರ ಇಲ್ಲ ಅಂದ್ರೆ ತಮಗೆ ಬೆನ್ನು ನಿಂತಂಥ ಜನ ಸಹ ದೂರ ಹೋಗಿರ್ತಾರೆ. ಹಿಂದೆ ನೋಡಿದ್ರೆ ಇರೋದಿಲ್ಲ ಯಾರಾದರೂ. ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಹೆಂಗದ, ಯಾಕೆ ಟೊಮೆಟೊ ಹೋಗೋದು ಮತ್ತೇನೋ ಹೋಗೋದು, ಅವ್ರ ಬೆಂಬಲನೆಲ್ಲ ಛಿದ್ರ ಮಾಡ್ತಾ ಇದ್ದಾರೆ ಬಿ ಜೆ ಪಿಗಳು. ಅಥವಾ ಅಲ್ಲೇ ಸುವೇಂದು ಅಧಿಕಾರಿ, ಅವ್ರು ಬಿ ಜೆ ಪಿಯ ಮುಖ್ಯಮಂತ್ರಿ. ಹಂಗೆ ಇಲ್ಲೂ ಅಧಿಕಾರ ಮುಖ್ಯ ಅನ್ನುವಂಥ ನಡೆಯನ್ನು ಸತೀಶ್ ಅವರು ಇಟ್ಟಿದ್ದು ಇಲ್ಲೇ ಗಮನಾರ್ಹ. ಹೀಗಾಗಿ ಡಿ ಕೆ ಶಿ ಅವ್ರಿಗೆ ಹಿಂದೆಲ್ಲ ನಾಳೆ ಇವರು ನಮಗೆ ಕುರ್ಚಿಗೆ ಕಂಟಕ, ಸಿ ಎಮ್ ಕುರ್ಚಿಗೆ ನಿಶ್ಚಿತವಾಗಿಯೂ ಹೇಗಾದರೂ ಬಂದು ನಿಲ್ತಾರೆ ಇವರು ಅನ್ನುವಂಥದ್ದು. ಯಾಕಂದರೆ ಚತುರದಾರ, ಮಾತಾಡೋದಿಲ್ಲ, ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ಜೊತೆಗೆ ಹಿಂದುಳಿದ ಸಮುದಾಯದಲ್ಲಿ ಒಂದಿಷ್ಟು ಗುರುತಿಸ್ಕೊಂಡಿದ್ದಾರೆ. ಮಂದಿ ಒಂದಿಷ್ಟು ನೋಡ್ತಾ ಇದ್ದಾರೆ, ಹೌದು ಹಣಬಲ ಅದ, ಎಲ್ಲನೂ ಅದ, ಒಂದಿಷ್ಟು ಸಹಾಯ ಮಾಡ್ತಾರೆ ಕಷ್ಟ ಸಮಯದಲ್ಲಿ ಅನ್ನುವಂಥದ್ದು. ಮತ್ತು ಹಿಂದುಳಿದವರೆಲ್ಲ ಹೇಳ್ಕೊಳ್ಳುವಂಥ ಏನೋ ಸಿದ್ದರಾಮಯ್ಯರಿದ್ದರು, ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ರು. ಆದರೆ ಈಗ ಅವರು ಹಿಂದೆ ಸರಿದಿದ್ದಾರೆ. ಮತ್ತೊಬ್ರು ಯಾರು ಬರ್ಬೋದು, ಇನ್ನೊಬ್ರು ಯಾರು ಕುರುಬ ನಾಯಕರು, ಮತ್ತೆ ನಾಯಕರು ಬರ್ಬೋದು. ಆದರೆ ಈಗೇನು ಸತೀಶ್ ಅವ್ರು ಬೆಳೆಸ್ಕೊಂಡಾರಲ್ಲ ತಮ್ಮ ಒಂದು ಅವರ ಅಂತಿರೋ ಒಂದು ಪ್ರಭಾವಳಿ ಅಂತಿರೋ, ಅದರಿಂದಾಗೆ ಈ ಹಿಂದುಳಿದ ಮತ್ತು ದಲಿತ, ಅದೇ ಕಾಲಕ್ಕೆ ಆದಿವಾಸಿ ಮತ್ತು ಮುಸ್ಲಿಮ್ರಲ್ಲೇ ಒಂದಿಷ್ಟು ಭರವಸೆ ಇವ್ರ ಮೇಲೆ, ಹೌದಪ್ಪ ನಮಗೆ ಮೋಸ ಮಾಡೋದಿಲ್ಲ ಅಂತೇಳಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವ್ರನ್ನ ಕಟ್ಟಿ ಹಾಕೋದು ಹೇಗಪ್ಪ. ಯಾಕಂದ್ರೆ 2020 ದೂರಿಲ್ಲ, ಬಂದು ಸಮೀಪ ಅನ್ನೋದ್ರಾಗ ಅದಕ್ಕೆ ಅವ್ರನ್ನ ಕಟ್ಟಿ ಹಾಕೋದ್ರಾಗ ಮೋಸ್ಟ್ ಪ್ರಾಬಬ್ಲಿ ಎರಡನೇ ಎಕ್ಸ್ಪಾನ್ಷನ್ದಲ್ಲೇ ಸೌದಿ ಅವರು, ಲಕ್ಷ್ಮಣ್ ಸೌದಿ ಅವರಿಗೆ ಅವಕಾಶ ಹಚ್ಚಿಕೊಡುವಂಥ